ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕಜ್ಜಾಯ ಅಥವಾ ಅತಿರಸ ಅಂತ ಏನು ಹೇಳ್ತೀವಿ ಆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 4 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಗ್ಲಾಸಲ್ಲಿ ಸುಮಾರು 4 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ದೋಸೆ ರೈಸ್ ಅಂತ ಬರುತ್ತಲ್ಲ, ದೋಸೆ ಅಥವಾ ಇಡ್ಲಿ ರೈಸು, ಅದನ್ನು ತೊಗೋಬೋದು. ಅಥವಾ ರೇಷನ್ ಅಕ್ಕಿ ಕೂಡ ನೀವು ತೊಗೊಳ್ಬೋದು, ಯಾವ್ದು ಬೇಕಾದರೂ ಬಳಸ್ಕೊಳ್ಬೋದು. ಆದರೆ ಅಕ್ಕಿ ತುಂಬ ಹಳೆಯದಾಗಿರಬಾರ್ದು, ಸ್ವಲ್ಪ ಹೊಸದಾಗಿರುವಂಥ ಅಕ್ಕಿಯನ್ನು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಸುಮಾರು 4 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡಾದಮೇಲೆ ನೋಡಿ, ಇವಾಗ ಅದರಲ್ಲಿರುವಂಥ ನೀರನ್ನೆಲ್ಲ ತೆಕ್ಕೊಂಡು ಬೇರೆ ಮಾಡ್ಕೊತೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ನೀರನ್ನ ತೆಗೆದು ಸೋರು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಎಲ್ಲ ಬಸ್ದ ಮೇಲೆ ನಾವಿದನ್ನು ಒಂದು ತೆಳುವಾದ ಬಟ್ಟೆ ಮೇಲೆ ಹಾಕ್ಕೊಂಡು ಸುಮಾರು 1 ತಾಸು ಅಷ್ಟು ಹಾಕ್ಕೊಂಡ್ರೆ ಸಾಕು. ಅಂದರೆ ಅದು ತೇವ ಇರಬೇಕು, ಫುಲ್ಲು ಒಣಗಿರಬಾರ್ದು. ನೋಡಿ, ಇವಾಗ ಫುಲ್ಲು ಎಲ್ಲವನ್ನು ಕೂಡ ನಾನು ಇದರಲ್ಲಿರುವಂಥ ಅಕ್ಕಿಯನ್ನು ನೆನೆಸಿದ್ನಲ್ವ, ಅದ್ರದ್ದು ನೀರನ್ನ ಬೇರೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇಷ್ಟು ನೀರು ಇಳಿದಿದೆ. ಇವಾಗ ಇದನ್ನು ನಾನು ಒಂದು ತೆಳುವಾದಂಥ ಬಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ಬಿಸಿಲಿಗೆಲ್ಲ ಹಾಕೋದು ಬೇಡ, ನೆರಳಲ್ಲಿನೇ ಸ್ವಲ್ಪ ನೀರು ಆರೋ ಅಷ್ಟಾದರೂ ಸಾಕು. ಅಂದರೆ ಕೈಗೆ ಮುಟ್ಟಿದಾಗ ನೀರು ಇರಬಾರ್ದು, ಬಟ್ ಇದು ಹಸಿಯಾಗಿಯೇ ಇರಬೇಕು. ಫುಲ್ ಒಣಗಿದ ಮೇಲೆಲ್ಲ ಮಾಡಿದ್ರೆ, ಅಕ್ಕಿ ಫುಲ್ ಒಣಗಿಸ್ಬಿಟ್ಟು ಮಾಡಿದ್ರೆ ನಮಗೆ ಈ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ನೋಡಿ, ತೆಳುವಾಗಿ ನಾನು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ನಾವು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ನೋಡಿ, ಇವಾಗ 1 ಅವರ್ ಆಗಿದೆ ನಾನು ಇದನ್ನು ಹಾಕ್ಬಿಟ್ಟು. ಇವಾಗ ನೋಡಿ, ಈ ರೀತಿ ಮಾಡಿದ್ರೆ ನೋಡಿ ತೇವ ಇದೆ, ನೋಡಿ ಮುದ್ದೆ ಮುದ್ದೆ ಕಾಣಿಸ್ತಾ ಇದೆ. ನೋಡಿ, ಸ್ವಲ್ಪ ತೇವ ಇದೆ, ಈ ರೀತಿ ಆಗಬೇಕು. ಆದರೆ ಅದರಲ್ಲಿ ನೀರಿನ ಪಸ ಇರಬಾರ್ದು. ನೋಡಿ, ಈ ರೀತಿಯಾಗಿ ಆದಾಗ ನೀವು ಬೇಗ ಮಾಡಬೇಕು ಅಂದರೆ ಒಂದು 30 ಮಿನಿಟ್ಸು ಫ್ಯಾನ್ ಕೆಳಗಡೆ ಇಟ್ಟರೂ ಕೂಡ ಆಗುತ್ತೆ. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಹಿಟ್ಟು ಥರ ಮಾಡಿಕೊಂಡು ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸಣ್ಣದಾಗಿರುವಂಥ ಹಿಟ್ಟು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಸ್ವಲ್ಪ ರವೆ ಇತ್ತು ಅಂತಂದರೂ, ಚಿರೋಟಿ ರವೆ ಎಲ್ಲ ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ ಇದ್ದರೆ ಪರವಾಗಿಲ್ಲ. ತುಂಬ ದೊಡ್ಡದಾಗಿ ಎಲ್ಲ ರವೆ ಥರ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ನುಣ್ಣದಾಗಿರುವಂಥ ಹಿಟ್ಟು ಬಂದರೆ ಚೆನ್ನಾಗಿರುತ್ತೆ. ಉಳಿದಿರೋದನ್ನು ಏನಿರುತ್ತೆ ರವೆ ಥರ, ಅದನ್ನು ಕೂಡ ನೀವು ಉಪ್ಪಿಟ್ಟೆಲ್ಲ ಮಾಡಲಿಕ್ಕೆ ಬಳಸ್ಕೊಬೋದು. ಅಥವಾ ಇದಕ್ಕೇ ಇನ್ನೊಂದು ರೌಂಡು ತಿರುಗಿಸ್ಬಿಟ್ಟು ಹಿಟ್ಟಿಗೆ ಹಾಕ್ಕೊಳ್ಬೋದು. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ತುಂಬ ಹೊತ್ತೆಲ್ಲ ಇಡಬಾರ್ದು. ರೆಡಿ ಮಾಡಿದ ತಕ್ಷಣ ಪಾಕಕ್ಕೆ ನಾವು ಮಾಡ್ಕೊಂಬಿಡ್ಬೇಕು. ಇವಾಗ ನಾನಿಲ್ಲಿ ಆಲ್ರೆಡಿ ಒಂದು ಬಾಣಲಿಗೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಾನು 4 ಗ್ಲಾಸು ಇಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸ್ ಆಗೋಷ್ಟು ನಾನು ಫುಲ್ 2 ಗ್ಲಾಸ್ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದು ಡಬ್ಬದ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ, ಅದಕ್ಕೆ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಉಂಡೆ ಬೆಲ್ಲ ಎಲ್ಲ ಹಾಕಿದ್ರೆ 2.5 ಗ್ಲಾಸಷ್ಟು ಬೆಲ್ಲವನ್ನು ಉಪಯೋಗಿಸ್ಕೊಳ್ಬೋದು. ಬೆಲ್ಲ ಹಾಕಿದ್ಮೇಲೆ ಅದಕ್ಕೆ ಚಿಟಿಕೆ ಉಪ್ಪು ಹಾಕಿದ್ದೀನಿ. ನಂತರ ತೆಂಗಿನಕಾಯಿ ತುರಿ ಚೂರು ನೀರನ್ನು ಹಾಕ್ಕೊಂಡು ಒಂದು 1/4 ಬಟ್ಲಾಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಇವಾಗ ಉಂಡೆ ಪಾಕ ತೊಗೊತಾ ಇದ್ದೀನಿ. ನಾನು ಪಾಕ ಬರೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಒಲೆ ಮೇಲೆ ಇಟ್ಬಿಟ್ಟು ಇದನ್ನ ಪಾಕ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಕಾಯಿ ಒಟ್ಟಿಗೆ ಹೊಂದ್ಕೊಳ್ಬೇಕು. ತೆಂಗಿನಕಾಯಿ ಬೇಡ ಅಂತ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತು ನಾವು ಎಣ್ಣೆಯಲ್ಲಿ ಇದನ್ನ ಡೀಪ್ ಫ್ರೈ ಮಾಡುವಾಗ ಜಾಸ್ತಿ ಎಣ್ಣೆ ಹೀರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀವಿ. ನಾನು ತೆಂಗಿನಕಾಯಿನೂ ಅಷ್ಟೇ, ನಾನು ಇಲ್ಲಿ ಮಾಡ್ತಿರೋ ಪ್ರಮಾಣಕ್ಕೆ ಒಂದು ಇಡೀ ತೆಂಗಿನಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಇವಾಗ ಚೆನ್ನಾಗಿ ಕುದಿನೂ ಬರ್ತಾ ಇದೆ. ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಮಿಕ್ಸ್ ಮಾಡಿ ಪಾಕವನ್ನು ಮಾಡ್ಕೊಳ್ಳೋಣ. ಒಂದು ಸತಿ ಪಾಕ ಚೆನ್ನಾಗಿ ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಾಕವನ್ನು ರೆಡಿ ಮಾಡ್ಕೊಳ್ಬೇಕು. ನಾನು ಆವಾಗಲೇ ಹೇಳ್ದಂಗೆ ಹಿಟ್ಟು ಒಂದು ಸತಿ ರೆಡಿ ಆದಮೇಲೆ ಅದನ್ನು ತುಂಬ ಹೊತ್ತೆಲ್ಲ ಇಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಒಂದು ಅರ್ಧ ಗಂಟೆ ಒಳಗಡೆ ನೀವು ಇದನ್ನು ಪಾಕವನ್ನು ಹಾಕಿ ರೆಡಿ ಮಾಡಬೇಕು. ಇಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ.
ಪಾಕ ಬಂತ ಅಂತ ಚೆಕ್ ಮಾಡಲಿಕ್ಕೆ ನಾನು ಈ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿಕೊಂಡ್ರೆ ಅದು ಕೈಯಲ್ಲಿ ಉಂಡೆ ಬರಬೇಕು. ನೋಡಿ ಇನ್ನೂ ಪಾಕ ಬಂದಿಲ್ಲ. ಸೊ ನಾನಿವಾಗ ಮತ್ತೊಂದು ಸ್ವಲ್ಪ ಹೊತ್ತು ಇದನ್ನು ಪಾಕ ಬರ್ಸ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ಇದನ್ನು ರೆಡಿ ಮಾಡಿಕೊಂಡ್ರೆ ಹಿಟ್ಟನ್ನು ನೀವು ಸುಮಾರು 1 ತಿಂಗಳುಗಳ ಕಾಲ ಹೊರಗಡೆನೇ ಇಟ್ಕೊಳ್ಬೋದು ವಿತೌಟ್ ಫ್ರಿಜ್ಜು. ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ 2 ತಿಂಗಳುಗಟ್ಟಲೆ ಇದನ್ನು ಇಟ್ಕೊಳ್ಬೋದು. ನೋಡಿ ಇವಾಗ ಪಾಕ ಬರ್ತಾ ಇದೆ, ಆಲ್ಮೋಸ್ಟ್ ಪಾಕ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ಪಾಕ ಚೆನ್ನಾಗಿ ಬಂದಿದೆ ನೋಡಿ, ಉಂಡೆ ಪಾಕ ಬರ್ತಾ ಇದೆ. ಸೊ ಇಷ್ಟಾದರೆ ಸಾಕಾಗತ್ತೆ. ಇವಾಗ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಉಂಡೆ ಪಾಕ ಬಂದರೆ ಕರೆಕ್ಟಾಗಿರುತ್ತೆ. ನಾವು ಪಂಚಗಿಜದ ಪಾಕ ಅಂತ ಕೂಡ ಇದನ್ನ ಕರಿತೀವಿ. ನೋಡಿ ಈ ರೀತಿಯಾಗಿ ನೋಡಿ ಕೈಯಲ್ಲಿ ಎತ್ತಿ ಈ ರೀತಿ ಬಿಡಲಿಕ್ಕೆ ಬರಬೇಕು. ಇದು ಪರ್ಫೆಕ್ಟ್ ಆಗಿರಬೇಕು. ಪಾಕ ರೆಡಿಯಾಗಿದೆ. ಮತ್ತು ನಾನು ಇದನ್ನು ಒಲೆಯಿಂದ ಕೆಳಗಡೆ ಇಳಿಸಿ ಇಟ್ಕೊಂಡು ನಂತರ ನಾವು ಮೊದಲೇ ರೆಡಿ ಮಾಡಿದ್ವಲ್ವ ಹಿಟ್ಟು, ಈ ಅಕ್ಕಿ ಹಿಟ್ಟನ್ನು ನಾವು ಇವಾಗ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಬೇಕಾದರೆ ನೀವು ಇಟ್ಕೊಳ್ಬೋದು ಅಥವಾ ಫುಲ್ ಹಾಕ್ಕೊಂಡು ಎಷ್ಟು ಅಡ್ಜಸ್ಟ್ ಆಗುತ್ತೆ ನೋಡ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ನಿಮಗೆ ಸ್ವಲ್ಪ ನೀರಾಗಿದೆ ಅಂತ ಅನ್ನಿಸ್ಬೋದು, ಆದರೆ ಇದು ತಣ್ಣಗೆ ಆದಮೇಲೆ ಸರಿಯಾಗತ್ತೆ ಹಿಟ್ಟು. ನೋಡಿ ಇವಾಗ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ತಕ್ಷಣ ಎಲ್ಲ ನಮಗೆ ಕಜ್ಜಾಯನ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ದಿನ ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ಇವಾಗ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಬೆಲ್ಲದೊಂದಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಇದರಲ್ಲಿ ಒಂದು ಗಮನ ಏನು ಇಟ್ಕೊಳ್ಬೇಕು ಅಂತಂದರೆ ಫ್ರೆಂಡ್ಸ್, ಬೆಲ್ಲ ಜಾಸ್ತಿ ಆದರೂ ಕೂಡ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ಮತ್ತು ಅಕ್ಕಿ ಹಳೆಯದಾಗಿದ್ದರೂ ಕೂಡ ಚೆನ್ನಾಗಿ ಬರೋದಿಲ್ಲ. ಮತ್ತು ತುಂಬ ರವೆ ಇದ್ದರೂ ಕೂಡ ಹಿಟ್ಟು ಯಾವಾಗಲೂ ಕೂಡ ನಿಮಗೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ಇವು 3 ಆಗದೇ ಕರೆಕ್ಟಾಗಿ ಬರೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ಮತ್ತು ನೋಡಿ ಇಲ್ಲಿ ಮಿಕ್ಸ್ ಮಾಡುವಾಗ ಯಾವುದೇ ರೀತಿ ಗಂಟು ಇಲ್ಲದೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಆಗೋದಿಲ್ಲ, ಆದರೂ ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ನೋಡಿ ಚೆನ್ನಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿರೋ ಕಲರ್ ಕೂಡ ಬಂದಿದೆ. ಉಂಡೆ ಬೆಲ್ಲ ಹಾಕೋದಾದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ಸಿಹಿ ಅನುಸಾರ ನೋಡಿಕೊಂಡು. ನೋಡಿ ನಾನು ಕಲಸಿಟ್ಟು ಇವಾಗ ಒಂಡೆ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇವಾಗ ಇದನ್ನು ಉಂಡೆ ಮಾಡಲಿಕ್ಕೆ ಬರ್ತಾ ಇದೆ ಅಂದರೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು ಬೇಕಾದರೂ ನೀವು ಉಂಡೆ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಇದೇ ರೀತಿ ಉಂಡೆಗಳನ್ನು ಮಾಡಿಕೊಂಡು ಇವಾಗ ನಿಮಗೆ ಡೀಪ್ ಫ್ರೈ ಮಾಡಿ ತೋರಿಸ್ತೀನಿ. ಇದು ತಕ್ಷಣ ಮಾಡಲಿಕ್ಕೆ ಬರಲ್ಲ, ನಾನು ಇವಾಗ ಒಂದಿನ ಆದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ಇವಾಗ ನಿಮಗೆ ಮೀಡಿಯಮ್ ಸೈಜಲ್ಲಿ ತಟ್ಕೊಂಡು ಮಾಡಿಕೊಂಡ್ರೆ ಸಾಕು. ತುಂಬ ತೆಳುವಾಗಿ ಎಲ್ಲ ಮಾಡ್ಕೊಳ್ಬಾರ್ದು, ಚೆನ್ನಾಗಿ ಬರೋದಿಲ್ಲ. ಕೆಲವರು ಇದಕ್ಕೆ ಎಳ್ಳು ಕೂಡ ಹಾಕ್ಕೊತಾರೆ ತಟ್ಟುವಾಗ. ನಾನು ಎಳ್ಳೆಲ್ಲ ಏನು ಬಳಸ್ತಾ ಇಲ್ಲ, ನಾರ್ಮಲಾಗಿಯೇ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಪೇಪರ್ಗೆ ಎಣ್ಣೆ ಸವರ್ಕೊಂಡು ಈ ರೀತಿಯಾಗಿ ತಟ್ಕೊಂಡು ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಂದು ಸತಿ ಕಾಯೋವರೆಗೂ ಬೇಕಾದರೆ ನೀವು ದೊಡ್ಡ ಫ್ಲೇಮಲ್ಲಿ ಇಟ್ಕೊಬೋದು. ಆಮೇಲೆ ಸಣ್ಣ ಉರಿಲಿ ಅಥವಾ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ನೀವು ಬೇಯಿಸ್ಕೊಂಡ್ರೆ ಆಯಿತು. ಹಾಕಿದ ತಕ್ಷಣ ಅದನ್ನು ಉಲ್ಟಾ ಮಾಡಬಾರ್ದು. ಏಕೆಂತಂದರೆ ಒಂದು ಎಣ್ಣೆಲಿ ಹಾಕಿದ ತಕ್ಷಣ ಮಾಡ್ತಾಯಿದ್ರೆ ಅದು ಒಂಥರ ಸ್ಪ್ರೆಡ್ ಆದಂಗೆ ಆಗಿಬಿಡುತ್ತೆ. ಸ್ವಲ್ಪ ಬೆಂದು ಉಬ್ಬಿ ಬಂದ ನಂತರ ನೀವು ಅದನ್ನು ತಿರುಗಿಸಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಸ್ವಲ್ಪ ಉಬ್ಬಿ ಬರ್ತಾ ಇದೆ ಮತ್ತು ಸ್ವಲ್ಪ ಬೆಂದಿದೆ ಕೂಡ. ಇವಾಗ ನಿಧಾನವಾಗಿ ತಿರುಗಿಸಿ ಹಾಕ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಕೆಲವರು ಇದನ್ನ ಬೇಯಿಸಿದ ಮೇಲೆ ಎಣ್ಣೆಯಲ್ಲಿ ಒತ್ತಿ ತೆಗಿತಾರೆ, ಇನ್ನು ಕೆಲವರು ಎಣ್ಣೆಯೆಲ್ಲ ತೆಗೆಯೋದೇ ಹಾಗೇ ಕೂಡ ತೆಗಿತಾರೆ. ಎರಡು ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಎಣ್ಣೆ ಒತ್ತಿ ತೆಗೆದ್ರೆ ಚೆನ್ನಾಗಿರುತ್ತೆ, ತುಂಬ ಆಯ್ಲಿ ಆಗಿರೋದಿಲ್ಲ. ನೋಡಿ ಇವಾಗ ಬೆಂದಿದೆ ಒಂದು ಸೈಡು. ಇವಾಗ ಇನ್ನೊಂದು ಸೈಡು ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಎರಡೂ ಸೈಡು ಕೂಡ ಇದೇ ರೀತಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಈ ಥರ ಬಿಳಿಯಾಗಿ ಬಂದಿದೆ ಅಷ್ಟೇ. ಈ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಜ್ಜಾಯ ಬಂದಿದೆ ಅಂತ. ಇದು ಇನ್ನೊಂದು ಸತಿ ತಿರುಗಿಸಿ ಹಾಕ್ಕೊಂಡ್ರೆ ಆಯಿತು, ಚೆನ್ನಾಗಿ ಬೇಯುತ್ತೆ.
ನೋಡಿ ಒಂದು ಸೈಡು ಇನ್ನೊಂದು ಸೈಡು ಕೂಡ ಮತ್ತೊಂದು ಸತಿ ನಾವು ಬೇಯಿಸ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಸತಿ ಬೆಂದ ಮೇಲೆ ಒಂದು ದಪ್ಪ ಆಗಿರುವಂಥ ಲೋಟ ಅಥವಾ ಯಾವುದಾದ್ರು ಒಂದು ತೊಗೊಂಡು ಇದನ್ನು ಪ್ರೆಸ್ ಮಾಡಿ ಇದರಲ್ಲಿ ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೆ ಅದನ್ನು ನಾನು ತೆಗಿತಾ ಇದ್ದೀನಿ. ನೀವು ತೆಗೆದೇ ಹಾಗೆ ಕೂಡ ಮಾಡ್ಕೊಳ್ಬೋದು. ನೋಡಿ ಈಗ ಎಕ್ಸ್ಟ್ರಾ ಎಣ್ಣೆ ಏನಿದೆ ಅದನ್ನು ಈ ರೀತಿ ಒತ್ತಿ ನಾನು ತೆಗೆದುಬಿಡ್ತಾ ಇದ್ದೀನಿ. ನೋಡಿ ಇವಾಗ ನಮ್ಮ ಕಜ್ಜಾಯ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮತ್ತು ಈ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತಿಂಗಳುಗಳ ಕಾಲ ಇದನ್ನು ನಾವು ಇಟ್ಕೊಂಡು ಯಾವಾಗ ಬೇಕು ಆವಾಗ ಮಾಡ್ಕೊಳ್ಬೋದು. ಹೊರಗಡೆ ಇಟ್ಟರೆ 1 ತಿಂಗಳು ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ನಾನು ಆವಾಗಲೇ ಹೇಳ್ದಂಗೆ ಒಂದು 2 ತಿಂಗಳ ತನಕ ನೀವು ಇಟ್ಕೊಳ್ಬೋದು. ಬೇಕು ಅಂದಾಗ ಮಾಡ್ಕೊಳ್ಬೋದು. ಇವಾಗ ನಮ್ಮ ಬಿಸಿ ಬಿಸಿ ಕಜ್ಜಾಯ ತಿನ್ನೋದಕ್ಕೆ ಸಿದ್ಧವಾಗಿದೆ. ನಾವಿದನ್ನ ಅತಿರಸ ಅಂತ ಕರಿತೀವಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.